ಇಲ್ಲಿ ನೋಡಿ, ಹೋಳಿ ಆಡುತ್ತಾ ವ್ಯಾಪಾರಿ ತಲೆಯನ್ನೇ ಒಡೆದು ಹಾಕಿದ್ದಾರೆ ನೇಪಾಳಿ ಗ್ಯಾಂಗ್. ಅದಕ್ಕೆ ಹೇಳೋದು, ಈಗಾಗಲೇ ಏನಂತಂದರೆ ವಿದೇಶಿಗರ ಹಾವಳಿ ಜಾಸ್ತಿ ಆಗಿದೆ, ಬೇರೆ ಬೇರೆ ರಾಜ್ಯದವರ ಹಾವಳಿ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಏನಂದರೆ ಲಾಲ್ಬಾಗ್ನಲ್ಲಿ ಹೋಳಿ ಸಂಭ್ರಮಾಚರಣೆ ಮಾಡುವಾಗ ನಡೆದಂತಹ ಜಗಳದ ವೇಳೆ ನೇಪಾಳ ಮೂಲದ ಯುವಕರು ಸ್ಥಳೀಯ ಸೋಡಾ ವ್ಯಾಪಾರಿಯ ಮೇಲೆ ದೊಣ್ಣೆಯಿಂದ ಏನಂತಂದರೆ ಹಲ್ಲೆಯನ್ನು ಮಾಡಿದ್ದಾರೆ. ಹೊಡೆದಾಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನೇಪಾಳಿ ಯುವಕರ ವರ್ತನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಸಿದ್ದಾಪುರ ಠಾಣಾ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ನೇಪಾಳ ಮೂಲದ ರಮೇಶ್, ರಾಜೇಶ್, ಉಮೇಶ್ ರನ್ನ ಬಂಧಿಸಿದ್ದಾರೆ. 10ಕ್ಕೂ ಹೆಚ್ಚು ಅಧಿಕ ಆರೋಪಿಗಳನ್ನು ಬಂಧಿಸಿದ್ದಾರೆ. ನೋಡಿ, ಆ ಥರ ಹೋಳಿ ಸಮಯದಲ್ಲಿ ನೇಪಾಳಿಗಳು ಬಂದು ಹಲ್ಲೆ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲರನ್ನ, ಅಂದರೆ ಬೇರೆ ಬೇರೆ ರಾಜ್ಯದಿಂದ ಅಥವಾ ಬೇರೆ ಬೇರೆ ದೇಶದಿಂದ ಬರುವಂತಹವರನ್ನು ಸ್ವಲ್ಪ ನಿಗಾ ಇಡಬೇಕು. ಆಮೇಲೆ ಬಾಡಿಗೆ ಕೊಡಬೇಕಾದ್ರೂ ಕೂಡ ಅಷ್ಟೇ, ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಅವರ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೊಗೊಂಡು ನೀವು ಬಾಡಿಗೆ ಕೊಡಬೇಕು. ಇಲ್ಲ ಅಂತಂದರೆ ಇಂತಹ ಪ್ರಕರಣಗಳಲ್ಲಿ ಲಾಕ್ ಆದರೆ ನಿಮಗೂ ಕೂಡ, ಮಾಲೀಕರಿಗೂ ಕೂಡ ಸ್ವಲ್ಪ ನಿಮಗೂ ಕೂಡ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇದೆ.